ಹೋಗಿ. ಒಂದು ಸಮಸ್ಯೆ ಆಗಿದೆ ಏನು ಗೊತ್ತಾ, 4 ಗಂಟೆಗೆ ಬರಬೇಕಾಗಿತ್ತು ಟ್ರೈನು. ಅಲ್ಲೇ ಟೈಟ್ ಆದಾಗಲೂ ಅಷ್ಟೇ ನನಗೆ ಸ್ವಲ್ಪ ಬ್ರೈನ್ ವರ್ಕ್ ಆಗೋದು. ಇದೆ ನೋಡಿ ಗೈಸ್, PVR ಇದೆ, ಮಾಲ್ ಇದೆ, ಶೂಟ್ ಮಾಡೋದಕ್ಕೆ ಕಲೋ ಇಲ್ಲ. ಸೊ ಕದ್ದು ಮುಚ್ಚಿ ಶೂಟ್ ಮಾಡಬೇಕು. ಇಡೀ ಕೊಲ್ಲಾಪುರ ಸಿಟಿ ಕಾಣುತ್ತೆ ನೋಡಿ. ವಾಚ್ ಔಟ್ ಗೈಸ್, ದಿಸ್ ಈಸ್ ಜಸ್ಟ್ ಎ ಬಿಗಿನಿಂಗ್. ಹಲೋ ಗೈಸ್, ಶುಭ ಸಂಜೆ ಆ್ಯಂಡ್ ಗುಡ್ ಈವ್ನಿಂಗ್. ಎಸ್, ತಮ್ಮನೈಲಲ್ಲೇ ಗೊತ್ತಾಗಿದೆ ನಿಮಗೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಕೊಲ್ಲಾಪುರ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಆನ್ ದಿ ವೇ ಹೋಗ್ತಾ ಇರ್ತೀನಿ. ಟೈಮ್ ಬಂದ್ಬಿಟ್ಟು 6 o'clock ಆಗಿದೆ. 7ಗೆ ನನ್ನ ಟ್ರೈನ್ ಇದೆ. ಬನ್ನಿ ಹೋಗೋಣ. ಈ ವ್ಲಾಗು ನನ್ನ ಯೂಟ್ಯೂಬ್ ಜರ್ನಿಲೇ ಒಂದು ಸ್ಪೆಷಲ್ ವ್ಲಾಗ್ ಆಗಿರುತ್ತೆ. ಏನಕ್ಕೆ ಅಂತ ಆನ್ ದಿ ವೇ ಹೋಗ್ತಾ ಇರ್ತೀನಿ. ಬನ್ನಿ, ಫಸ್ಟ್ ಈಗ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗೋಣ. ಸೊ ಅಲ್ಲಿಂದ ಬಸ್ ಪಿಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗೋಣ. ನಾನಿವಾಗ ಗುಂಡಿ ಸರ್ಕಲ್ ಬಸ್ ಸ್ಟಾಪಲ್ಲಿ ಇದ್ದೀನಿ. ಸೊ ಇಲ್ಲಿಂದ ಬಸ್ ಪಿಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗೋಣ. ನಾನಿದ್ದೀನಿ ದಾವಣಗೆರೆ ರೈಲ್ವೆ ಸ್ಟೇಷನಲ್ಲಿ. ಸೊ ಆ್ಯಕ್ಚುಲಿ ನನಗೆ ಡೈರೆಕ್ಟ್ ಟ್ರೈನ್ ಸಿಗಲಿಲ್ಲ ದಾವಣಗೆರೆ ಟು ಕೊಲ್ಲಾಪುರ್. ಸೊ ಅದಕ್ಕೆ ಬೆಳಗಾಂಗೆ ಟಿಕೆಟ್ ತೊಗೊಂಡಿದ್ದೀನಿ. ಬೆಳಗಾಮಲ್ಲಿ ಹೋಗಿ ಕೊಲ್ಲಾಪುರ ಏನು ಮಾಡೋದು ಅಂತ ಅಲ್ಲೋಗಿ ಡಿಸೈಡ್ ಮಾಡೋಣ. ಬನ್ನಿ ಈಗ ಟಿಕೆಟ್ ತಗೋಣ ಹೋಗಿ. ಇನ್ನೊಂದು ಮೈನ್ ಹೇಳಬೇಕು, ಆ್ಯಕ್ಚುಲಿ ಮೈಕ್ನ ಬಿಟ್ಬಿಟ್ಟು ಬಂದಿದ್ದೀನಿ. ಸೊ ಐ ಡೋಂಟ್ ನೋ ವಾಯ್ಸ್ ಎಷ್ಟು ಆಡಿಬಲ್ ಆಗುತ್ತೆ ಅಂತ. ಅದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹೋಗೋಣ. ಬುಕ್ಕಿಂಗು ಕನ್ಫರ್ಮ್ ಆಗಲಿಲ್ಲ. ಸೊ ಜನರಲ್ಲೇ ಹೋಗೋಣ, ನೋಡೋಣ ಹೇಗಿರುತ್ತೆ ಅಂತೇಳಿ. ಲಿಫ್ಟಲ್ಲಿ ಆಟ ಆಡೋದೇ ಒಂದು ಖುಷಿ ಗೈಸ್ ನನಗೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದ್ದೀನಿ. ಇದು ನಂದು ಫಸ್ಟು ಟ್ರೈನ್ ಬ್ಲಾಗು. ಸೊ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಚೆನ್ನಾಗಿದ್ಯಾ 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 ಚೆನ್ನಾಗಿದ್ಯಾ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಯಾರೋ ಇವನು? ಇವನೇ ಸುಂದ್ರ. ಅಲ್ಲೆಲ್ಲ ನಾವು ನೋಡ್ಕೊಳ್ಳಿ ಅಷ್ಟೇ. ಒಂದು ಆಯ್ ಮಾಡಿ ಹಂಗೆ. ಹೋಗಿ. ಗೈಸ್, ಸಮಸ್ಯೆ ಇಷ್ಟೇ ಆಗಿದ್ದು. ಟಿಕೆಟ್ ಬುಕ್ ಮಾಡಿದೆ ದಾವಣಗೆರೆ ಟು ಬೆಳಗಾಮು. ಟಿಕೆಟ್ ಯಾವುದು ಕನ್ಫರ್ಮ್ ಆಗಲಿಲ್ಲ. ಸೊ ನಾನೇನು ಮಾಡಿದೆ, ಸ್ಲೀಪರಲ್ಲೇ ಹತ್ಕೊಂಡೆ. TCನ ರಿಕ್ವೆಸ್ಟ್ ಮಾಡ್ಕೊಳೋಣ ಅಂತೇಳಿ ಸ್ಲೀಪರ್ಗೆ ಹತ್ತಿದೆ. ಬಟ್ TC ಹಿಡ್ಕೊಂಬಿಟ್ಟ. ಸೊ ಫೈನ್ ಕೇಳ್ದ, ಒಂದು 500 ಫೈನ್ ಕಟ್ಟಿ ಅಂತ. ಸೊ ನಾನು ಫೈನ್ ಎಲ್ಲ ಆಗಲ್ಲ ಅಂದೆ. ಸೊ ಅದಕ್ಕೆ ಏನು ಮಾಡಿದೆ ಅಂದರೆ ಟ್ರೈನಲ್ಲೇ ಹುಬ್ಳಿ ಟು ಮೀರಜ್ ಬುಕ್ ಮಾಡಿಕೊಂಡೆ. ಆ್ಯಕ್ಚುಲಿ ಬೆಳಗಾಂನ ಸ್ಕಿಪ್ ಮಾಡಿ ಮೀರಜ್ ತನಕ ಬುಕ್ಕಿಂಗ್ ಇದೆ ಈಗ. ಓಕೆ, ಫೈನಲಿ ನಾವಿದ್ದೀವಿ ಹುಬ್ಳಿ ಸ್ಟೇಷನಲ್ಲಿ. ಬಾ, ತಗೊಳ್ಳಿ ಪ್ಲೇಟು. ಏನು ಹೇಳಿ ಹಂಗೆ. ಪ್ರವೀಣ್ ಅಂತ ನನ್ನ ಕೊಲಿಗೆ. ಸೊ ನಾನು ಇವ್ರ ಜೊತೆಲೇ ಹೋಗ್ತಿದ್ದೀವಿ. ನೋಡ ಅದೆಷ್ಟು ನೋಡ್ತೀಯ ನೋಡ, ಆ ರಾಜ್ ಮುಖದಲ್ಲಿ ರಾಜನ್ ಕಳೆ ತುಂಬಿ ತುಳುಕಾಡ್ತಿದೆ. ಆ್ಯಂಡ್ ಇನ್ನೊಂದು, ಯೂಶ್ವಲಿ ನಾನು ಮೋಟೋ ವ್ಲಾಗ್ಸ್ ತುಂಬ ಮಾಡ್ತೀನಿ. ಆ್ಯಂಡ್ ಫಸ್ಟ್ ಟೈಮ್ ಅಂತ ಕಾಣುತ್ತೆ ಟ್ರೈನ್ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಸೊ ಮೇ ಬಿ ಗೊತ್ತಿಲ್ಲ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಏನೋ ಒಂದು ಹೊಸ ಪ್ರಯತ್ನ ಮಾಡೋಣ ಅಂತೇಳಿ. ಲೈಕ್ ಕೊಲ್ಲಾಪುರ್ಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಆ್ಯಕ್ಚುಲಿ ಮೀಟಿಂಗ್ ಇದೆ ಒಂದು. ಸೊ ಮೀಟಿಂಗ್ನ ಅಟೆಂಡ್ ಮಾಡಬೇಕು. ಮಾರ್ನಿಂಗ್ 9 o'clock ಇದೆ ಮೀಟಿಂಗು. ಸೊ ನೋಡೋಣ, ಅಷ್ಟರೊಳಗಡೆ ಹೋಗೋದಕ್ಕೆ ಟ್ರೈ ಮಾಡೋಣ. ಟೈಮ್ ಬಂದ್ಬಿಟ್ಟು 9:20 ಆಗಿದೆ. ಸೊ ಗಾಡಿ ಹೊರಡೋದಕ್ಕಿನ್ನೂ ಹಾಫ್ ಆನ್ ಅವರ್ ಟೈಮ್ ಇದೆ. 9:50 ಬಿಡುತ್ತೆ. ನಾವು ಇಡ್ಲಿ ವಡ ತಿನ್ಕೊಂಡ್ವಿ. ಟೇಸ್ಟ್ ಏನು ಗೊತ್ತಲ್ಲ ಗೈಸ್ ಯೂಶ್ವಲಿ ಹೇಗಿರುತ್ತೆ ಅಂತ. ಟೀಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಟೀನೂ ಸಿಗ್ತಾ ಇಲ್ಲ. ಆ್ಯಂಡ್ ಫಸ್ಟ್ ಟೈಮ್ ಮೊಬೈಲಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ನಂದು ಕ್ಯಾಮ್ರಾ ಬಿಟ್ಬಿಟ್ಟು ಬಂದಿದ್ದೀನಿ, ಕ್ಯಾಮ್ರಾ ಆ್ಯಂಡ್ ಮೈಕ್. ಸರ್ ಟೀ ಇದೆ ಕೊಡಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಏನು ಮಾಡೋಂಗಿಲ್ಲ. ಔಟ್ಸೈಡ್ ಬಂದಮೇಲೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಲೇಬೇಕು. ಗೈಸ್, ಟ್ರೈನಲ್ಲಿ ಶೂಟ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಯಾವುದಂದ್ರೆ ಇದೊಂದೇ. ತುಂಬ ಪ್ರೈವೇಸಿ ಸಿಗುತ್ತೆ ಮಾತಾಡೋದಕ್ಕೆ. ಈ ಟ್ರೈನೆಲ್ಲ ಎಕ್ಸ್ಪ್ಲೋರ್ ಮಾಡೋ ನೆಸೆಸಿಟಿನೇ ಇಲ್ಲ. ಬಿಕಾಸ್ ನಿಮಗೆ ಗೊತ್ತು ಹೇಗಿರುತ್ತೆ ಅಂತೇಳಿ. ಯೂಶ್ವಲಿ ಸ್ಲೀಪರ್ ಕೋಚೆಲ್ಲ ಗೊತ್ತಲ್ಲ ಹೇಗಿರುತ್ತೆ ಅಂತೇಳಿ. ಸಿ, ಅದ್ಭುತ, ಅಮೋಘ. ಗೈಸ್, ಫೈನಲಿ
ಖುಷಿಯಿಂದ ನೆಮ್ಮದಿಯಿಂದ ಮಲ್ಕೊತೀನಿ ಬಿಕಾಸ್ ಸೀಟ್ಸ್ ಎಲ್ಲ ಕನ್ಫರ್ಮ್ ಆಗಿದೆ ಆ್ಯಂಡ್ ಟಾಪಲ್ಲಿ ಇದ್ದೀನಿ ಆ್ಯಂಡ್ ನಮ್ಮ ಪ್ರವೀಣ್ ಇಲ್ಲಿದ್ದಾರೆ ಮಗು ಆಯ್ ಮಾಡಿ ಹೆಂಗೆ ಓಕೆ ಇನ್ನು ಮೀರಜ್ ಜಂಕ್ಷನ್ಗೆ ಎಷ್ಟು ಗಂಟೆಗೆ ಹೋಗೋದು 3:30 ಓಕೆ ಒಂದು 4 ಗಂಟೆಗೆ ಹೋಗುತ್ತೆ ಅಲ್ಲಿ ತನ ನೀವು ಮಲ್ಕೊಳ್ಳಿ ನಾನು ಮಲಗ್ತೀನಿ ಯಾವ್ದೋ ಜಾತ್ರೆಯಲ್ಲಿ ಇಲ್ಲಿ ಪಾಷಾಣ ಮಾರೋಂತರ ಇದಾನೆ ಕೋಟಿಗಟ್ಲೆ ಮಾತಾಡ್ತಾನೆ. ನಾವಿದ್ದೀವಿ ಮೀರಜ್ ಜಂಕ್ಷನಲ್ಲಿ. ಆ್ಯಕ್ಚುಲಿ ಒಂದು ಸಮಸ್ಯೆ ಆಗಿದೆ ಏನು ಗೊತ್ತಾ, 4 ಗಂಟೆಗೆ ಬರಬೇಕಾಗಿತ್ತು ಟ್ರೈನು, 2:50ಗೆ ಬಂದಿದ್ದೀವಿ. ಇಂಡಿಯನ್ ರೈಲ್ವೇಸ್ ಸ್ಪೀಡ್ ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಲೆವೆಲ್ಗೆ ಅಂತ ಡೆಫಿನೆಟ್ಲಿ ಅಂದ್ಕೊಂಡಿಲ್ಲ. ಆ್ಯಂಡ್ ಇಲ್ಲಿಂದ ನಮ್ಮ ಕೊಲ್ಹಾಪುರ್ಗೆ ಬಂದ್ಬಿಟ್ಟು 4 ಗಂಟೆಗಿದೆ ಟ್ರೈನು. ಬನ್ನಿ ಟಿಕೆಟ್ ತಗೊಂಡ್ಬಿಟ್ಟು ಹೋಗೋಣ. ಎಷ್ಟು ಆ್ಯಂಡ್ ಇನ್ನೂ 1 ಅವರ್ ಟೈಮ್ ಇದೆ ನಮಗೆ. ಬನ್ನಿ ಚಹಾ ಕುಡ್ಕೊಂಬರೋಣ ಹೋಗಿ. ವಡಾಪಾವ್ ಇದೆ ತಿನ್ನೋಣ, ಚಾ ಅಲ್ಲಿದೆ ಬನ್ನಿ. ಇಂಡಿಯನ್ ರೈಲ್ವೇಸ್ ಫಾಸ್ಟ್ ಅಂತ ಅಂದ್ಕೊಂಡಿದ್ದೆ, ಈ ಲೆವೆಲ್ಗೆ 1 ಅವರ್ 10 ಮಿನಿಟ್ಸ್ ಮುಂಚೆ ಬಂದಿದ್ದೀವಿ. ನಿಮ್ಮ ಅನಿಸಿಕೆ ಹೇಳಿ ಹಂಗೆ ಇಂಡಿಯನ್ ರೈಲ್ವೇಸ್ ಬಗ್ಗೆ. ಆ್ಯಕ್ಚುಲಿ 4 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ವಿ, ಬಟ್ 2:50ಗೆ ಬಂದು ನಿಲ್ಸಿದ್ದಾನೆ. ಕೆಲವೊಂದು ಸಲ ಲೇಟಾಗಿ ಹೋಗೋದು ಒಳ್ಳೇದು ಅನಿಸುತ್ತೆ, ನಿದ್ದೆ ಆಗ್ತಿತ್ತು. ಇವಾಗ ಗೈಸ್ ಯೂಶ್ವಲಿ ತುಂಬ ಜನ ಕೇಳ್ತಾರೆ, ನೀವು ವ್ಲಾಗ್ ಮಾಡುವಾಗ ಏನಕ್ಕೆ ಹೆಡ್ ಬ್ಯಾಂಡ್ನ ಯೂಸ್ ಮಾಡ್ತೀರಾ ಅಂತೇಳಿ. ಐ ಮೀನ್ ಇಲ್ಲಿ ತಲೆಗೊಂದು ಟೇಪ್ ಹಾಕ್ಕೊತೀನಿ. ಒಂದು ಮೈನ್ ರೀಸನ್ ಬಂದ್ಬಿಟ್ಟು, ನನಗೆ ಆ ತಲೆ ಟೈಟ್ ಆದಾಗಲೂ ಅಷ್ಟೇ ನನಗೆ ಸ್ವಲ್ಪ ಬ್ರೈನ್ ವರ್ಕ್ ಆಗೋದು. ಒಳ್ಳೇದಾಗಿ ಕೆಟ್ಟದಾಗ ಗೊತ್ತಿಲ್ಲ, ಬಟ್ ನಾನು ಕಂಫರ್ಟೇಬಲ್ ಅದು ಯೂಸ್ ಮಾಡ್ತೀನಿ. ಬಟ್ ಈ ಟ್ರೈನ್ ಬ್ಲಾಗ್ಸಲ್ಲಿ ನಾನು ಸ್ವಲ್ಪ ಕಡಿಮೆ ಯೂಸ್ ಮಾಡೋದು. ವಿ ಗಾಟ್ ಎ ಸೀಟ್. ಸೊ ಇನ್ನೊಂದು ಗಂಟೆ ಕೊಲ್ಹಾಪುರ ರೀಚ್ ಆಗ್ತೀವಿ. ಬನ್ನಿ ಅಲ್ಲೇ ಸಿಗ್ತೀನಿ. ನಾವಿದ್ದೀವಿ ಇವಾಗ ಕೊಲ್ಹಾಪುರ ರೈಲ್ವೆ ಸ್ಟೇಷನಲ್ಲಿ. ಎಸ್, ಮಳೆ ಜಸ್ಟ್ ನಾವು ಬಂದಿದೆ ಗೈಸ್, ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಆ್ಯಂಡ್ ಕ್ಲೈಮೇಟ್ ಕೂಡ ಸಖತ್ತಿದೆ. ಬೆಳಗಿನ ಯೋಗ. ಅದು ಏನ್ ವಿನಯನ ಮದುವೆ ಆಗ್ತಿದೆ ಅಂತೆ ಬಸವೇಶ್ವರ ಚೌಟ್ರಿಯಲ್ಲಿ, ನಮಗೊಂದು ಮಾತೇಳಲ್ಲ ಗುರು ನೀವು. ಇಲ್ಲಿಂದ ಸಯಾಜಿ ಹೋಟೆಲ್ ಅಂತ ನಾವು ಬುಕ್ ಮಾಡಿರೋದು. ಐ ಮೀನ್ ಮೀಟಿಂಗ್ ಇರೋದು ಆ ಹೋಟೆಲಲ್ಲಿ. ಸೊ ಹೋಟೆಲ್ 1.7 ಕಿಲೋಮೀಟರಿನ ಇದೆ. ಬೈ ವಾಕೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಸೊ ಇಲ್ಲೇ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗೋಣ ಅಂತ, ಬಿಕಾಸ್ ಹೋಟೆಲ್ದು ಚೆಕ್ ಇನ್ ಟೈಮ್ ಬಂದ್ಬಿಟ್ಟು 8:30 ಇದೆ. ಆ್ಯಂಡ್ ಮೀಟಿಂಗ್ ಸ್ಟಾರ್ಟ್ ಆಗೋದು 9 o'clockಗೆ. ಸೊ ಫ್ರೆಶ್ ಅಪ್ ಆಗೋದಕ್ಕೆ ಡಿಲೇ ಆಗುತ್ತೆ ಅಂತ ಹೇಳಿ ಇಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ಹೋಟೆಲ್ಗೆ ಹೋಗೋಣ. ಆ್ಯಂಡ್ ಅಲ್ಲಿ ಟಿಫನ್ ಕೂಡ ಇದೆ, ನೋಡೋಣ. ಆ್ಯಂಡ್ ಹೋಟೆಲ್ ಕೂಡ ತುಂಬ ದೊಡ್ಡದೇ, ಸ್ವಲ್ಪ ಹೋಟೆಲ್ದು ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಹೋಗೋಣ. ವೆಲ್ಕಮ್ ಟು ಕೊಲ್ಹಾಪುರ್ ಸಿಟಿ. ಹೇಗಿದೆ ಬರೋ ಸಿಟಿ? ಚೆನ್ನಾಗಿದೆ, ಮಳೆ ಬರ್ತಿದೆ. ಜಸ್ಟ್ ನಾವು ಮಳೆ ಆಗಿದೆ, ವಾಕ್ ಮಾಡೋದಕ್ಕೆ ಗೊತ್ತು ಸಖತ್ತಾಗಿದೆ. ಓಕೆ, ಫೈನಲಿ ನಾವಿದ್ದೀವಿ ಹೋಟೆಲಲ್ಲಿ. ಹೋಟೆಲ್ ಸಯಾಜಿ ಎಲ್ಲ ಇದೆ ನೋಡಿ ಗೈಸ್. PVR ಇದೆ, ಮಾಲ್ ಇದೆ. ಮೀಟಿಂಗಿಗೆ ರೆಡಿ ಆಗಿದ್ದೀವಿ ನಿದ್ದೆ ಮಾಡೋದಕ್ಕೆ. ನನ್ನೊಂದು ಔಟ್ಫಿಟ್ ನೋಡ್ಬೇಕಾ? ನೋಡ್ಕೊಂಬನ್ನಿ. 6 ಕೋಟಿ ಕನ್ನಡಿಗರೇ, ನಿಮ್ಮಿಂದ ಗುರು ನಾನು ಬೆಳೀತಾ ಇರೋದು, ನನ್ನಿಂದ ಏನಿಲ್ಲ ಗುರು. ಓಕೆ, ಹಾಲ್ ಸೆಟ್. ಈಗ ಹೋಟೆಲ್ ಒಳಗಡೆ ಹೋಗೋಣ. ಹೇಗಿದೆ ಜೋಶು ನಿದ್ದೆ ಮಾಡೋದಕ್ಕೆ ಮೀಟಿಂಗಲ್ಲಿ? ಆ್ಯಂಡ್ ಟಿಫನ್ ಆಗಿದೆಯಂತೆ. ಟಿಫನ್ ಸಖತ್ತಾಗಿದೆ ಗೈಸ್. ಏನು ಅಂತೇಳಿ ಅಲ್ಲೋಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಆಂಬಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ.
ಗೈಸ ಈ ಹೋಟೆಲಲ್ಲಿ ಯಾವುದನ್ನು ಶೂಟ್ ಮಾಡಬೇಕು ಯಾವುದನ್ನು ಬಿಡಬೇಕು ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಲೆವೆಲ್ ಇದೆ ಆ್ಯಂಬಿಯನ್ಸ್ ಅಂತೂ. ಓಕೆ, ಇವಾಗ 10th ಫ್ಲೋರ್ಗೆ ಹೋಗಬೇಕು ಟಿಫನ್ಗೆ. ಬನ್ನಿ ಹೋಗೋಣ. ಯಾವುದಿದೆ ಲಿಫ್ಟ್? ಇದೆ ಇದೆ ಇದೆ. ಯಾವ್ದು ಬಂತು? ಫಸ್ಟ್ ಏಯ್ಟಾ? ಓಕೆ, ಮೀಟಿಂಗ್ ಒಂದು 10 ಗಂಟೆಗೆ ಚಾಲು ಆಗುತ್ತೆ. ನಾವು ಒಂದು 10 ಗಂಟೆಗೆ ಮಲ್ಕೊಂಡ್ರೆ ಒಂದು 12 ಹಂಗೆ ಹೇಳ್ತೀವಿ. ಟೀ ಬೇಕಿದೆ ಈಗೇನು ಮಲ್ಕೊಂಡ್ರೆ ಊಟ ಟೈಮ್ಗೆ ಏನೋ ಹೇಳಿ ಬರೋ. ಏನಿದೆ ಆ್ಯಕ್ಚುಲಿ ನೀನು ಮೆನ್ಷನ್ ಮಾಡಿದ ಫುಡ್ ಎಲ್ಲೂ ಇಲ್ಲ. ಇದೆ ನೋಡಿ ನಮ್ಮ ಮೀಟಿಂಗ್ ಹಾಲ್. ಜಸ್ಟ್ ನಾವು ಟಿಫನ್ ಆಯಿತು. ಆ್ಯಕ್ಚುಲಿ ಮೀಟಿಂಗಲ್ಲಿ ಇದ್ದೀವಿ, ಶೂಟ್ ಮಾಡೋದಕ್ಕೆ ಅಲೋ ಇಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ಆ್ಯಂಡ್ ಸುನಿಲ್ ಅಂತೇಳಿ ನಮ್ಮ ಕೊಲೀಗ ಆ್ಯಂಡ್ ಮಂಜುನಾಥ್. ಓಕೆ ಬನ್ನಿ ಗೈಸ್. ಮಿಸೈಲ್ ಇದೆ, ಸಾಂಬಾರ್, ಪಾವ್, ಇಡ್ಲಿ. ಕುಕೀಸ್ ಬೇಕಾ? ಗೈಸ್ ವಡಾ ಪಾವ್ ಇದೆ, ಮಿಸೈಲ್ ಪಾವ್ ಇದೆ, ಇಡ್ಲಿ, ವಡಾ, ಸಾಂಬಾರ್. ಇನ್ನೇನೀಗ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ಗೈಸ್. ನೆಕ್ಸ್ಟ್ ಒಂದು ಟೀ ಬ್ರೇಕ್ ಕೊಡ್ತಾರೆ ಒಂದು 11 ಹಂಗೆ. ಸೊ ಅವಾಗ ಸಿಗ್ತೀನಿ. ಮೀಟಿಂಗ್ ಹೇಗಿತ್ತು? ನಿದ್ದೆ, ಫುಲ್ ನಿದ್ದೆ, ಮಲಗೋದು. ಓಕೆ ಓಕೆ ಓಕೆ, ಬನ್ನಿ. ಟೀ ರೆಡಿ ಆಗಿದೆ, ಟೀ ಕುಡಿಯೋಣ. ಆ್ಯಕ್ಚುಲಿ ಶೂಟ್ ಮಾಡೋದಕ್ಕೆ ಅಲೋ ಇಲ್ಲ. ಸೊ ಕದ್ದು ಮುಚ್ಚಿ ಶೂಟ್ ಮಾಡಬೇಕು. ಸೊ ನೋಡಿ ಎಷ್ಟೊಂದು ವರ್ಕ್ ಇದೆ, ಟೇಬಲ್ ವರ್ಕ್ ನಮ್ಮದು. ನಮ್ಮ ಸುನಿಲ್ ಬರೋನು ಅಷ್ಟೇ ತುಂಬ ಎಫರ್ಟ್ ಆಗ್ಬಿಟ್ಟು ಕೆಲಸ ಮಾಡ್ತಿದ್ದಾರೆ. ನಮ್ಮ ಮ್ಯಾನೇಜರು ಸಂತೋಷ್ ಅಂತ ಸೌಂಡ್ ಆಗಿ ಮಾಡಿ ಸರ್ ಯೂಎಸ್ಗೆ. ಗೈಸ್ ಒಂದು ಸ್ಪೆಷಲ್ ಪ್ಲೇಸ್ ಇದೆ ಅಂತ ಊಟಕ್ಕೆ. ಏನು ಸೈಕಿದೆ ಗೊತ್ತಾ ಪ್ಲೇಸ್? ಒಂದು ಸೆಕೆಂಡ್ ಸಿ ನಾವು ಊಟ ಮಾಡೋ ಪ್ಲೇಸ್ ಬಂದ್ಬಿಟ್ಟು ಹೀಗಿದೆ. ಬಟ್ ಸೀದಾ ಬ್ಯೂಟಿ ಬಟ್ ಸಮಸ್ಯೆ ಏನಾಗಿದೆ ಅಂದರೆ ಇಲ್ಲಿ ಅಲೋ ಮಾಡ್ತಾ ಇಲ್ಲ ಊಟಕ್ಕೆ, ಬಿಕಾಸ್ ಗಾಳಿ ತುಂಬ ಇದೆ. ಸೊ ಹಂಗಾಗಿ ಕೆಳಗಡೆ ಮೀಟಿಂಗ್ ಇತ್ತಲ್ಲ ಅಲ್ಲೇ ಇದೆ ಊಟ. ಎಲ್ಲ ಎಂಜಾಯ್ ಮಾಡೋಣ ಅನ್ನೋ ಒಂದು ಫೀಲ್ ಇತ್ತು. ಬಟ್ ಜಸ್ಟ್ ಹಾಗೆ ನೋಡ್ಕೊಂಡು ಹೋಗೋಣ. ಇಡೀ ಕೊಲ್ಲಾಪುರ ಸಿಟಿ ಕಾಣುತ್ತೆ ನೋಡಿ. ಆ್ಯಂಡ್ ಗೈಸ್ ಇದು ಬಂದ್ಬಿಟ್ಟು ಮಟನ್ ಕರಿ, ಚಿಕನ್ ಕರಿ. ಆ್ಯಂಡ್ ಇಲ್ಲಿ ವೆಜ್ದೊಳಗಿದೆ ನೋಡಿ, ಪನ್ನೀರ್ ಇದೆ. ನಾನ್ ವೆಜ್ಗೆ ಬಿರಿಯಾನಿ ಇದೆ. ಆ್ಯಂಡ್ ಈ ಕಡೆ ಜಾಮೂನ್ ಆ್ಯಂಡ್ ಐಸ್ ಕ್ರೀಮ್. ಆ್ಯಂಡ್ ಈ ಕಡೆ ಚಿಕನ್ ತಂದೂರಿ ಆ್ಯಂಡ್ ಗೋಬಿ. ಫುಡ್ ಎಕ್ಸ್ಪ್ಲೇನ್ ಮಾಡಿ ಹೆಂಗೆ. ಜೀವನದಲ್ಲಿ ಕೊಲ್ಲಾಪುರ ಒಂದು ಟೈಮ್ ಸಯಾಜಿ ಹೋಟ್ಲಿಗೆ ಬಂದು ಮೀಟ್ ಮಾಡಿ ಫುಡ್. ಓಕೆ ರೈಸ್, ತಂದೂರಿ ರೋಟಿ, ಮಟನ್ ಚಾಪ್ಸ್ ಇದೆ ಆ್ಯಂಡ್ ಚಿಕನ್ ಇದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಲೆಗ್ ಪೀಸ್ ಹಾಕೊಂಬಂದಿದ್ದೆ.
ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ರೈಸ್, ಮಟನ್ ಮತ್ತು ಚಿಕನ್ ಎಕ್ಸಲೆಂಟ್ ಇತ್ತು. ಒಳ್ಳೆ ಬ್ಯಾಟಿಂಗ್ ಆಯಿತು. ಹೌದಾ? ಆ್ಯಂಡ್ ಇವಾಗ ಮತ್ತೆ ಚಾಲು ಮೀಟಿಂಗು. ಸೊ ಆಮೇಲೆ ಟೀ ಬ್ರೇಕ್ ಬಿಡ್ತಾರೆ 4 ಗಂಟೆಗೆ, ಅವಾಗ ಸಿಗ್ತೀನಿ. 2000 years later. ಓಕೆ, ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು. ಮೀಟಿಂಗ್ ಮುಗೀತು, ಕೇಲ್ ಖತಮ್, ನಾಟಕ ಬಂದು. ಆ್ಯಂಡ್ ನಾನು ಅವಾಗಲೇ ಹೇಳ್ದಂಗೆ ಏನೋ ಒಂದು ಹೊಸ ಪ್ರಯತ್ನ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಫಸ್ಟು ಟೈಮು ಒಂದು ಟ್ರೈನರ್ ವ್ಲಾಗ್ ಮಾಡಿದ್ದೀನಿ. ಸೊ ಐ ಹೋಪ್ ಈ ವ್ಲಾಗ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ವಿನಯ್ಸ್ ಮಿನಿಯಾ. ಡೌಟ್ ರಾಜ, ನಾನು ಡೌಟೇ ಹಾಕೊಂಡಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು.